ಓಂ ಶಾಂತಿ. ಡೇಟ್ ಆಗಿದೆ 13 ಅಕ್ಟೋಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, संगम युग में साथ निभाना सारे कल्प का आधार बन जाता है. ಸಂಗಮ ಯುಗದಲ್ಲಿ ಸಾಥ್ ನಿಭಾಯಿಸೋದ್ರಿಂದ ಇಡೀ ಕಲ್ಪದ ಆಧಾರ ಆಗಿಬಿಡ್ತದೆ. ಸಾಥ್ ನಿಭಾನ ಅಂತಂದರೆ ಶಿವಬಾಬಾರ ಜೊತೆ ಇರೋದು, ಶಿವಬಾಬಾ ನೆನಪು ಮಾಡೋದು, ಶಿವಬಾಬನ ಜೊತೆನೇ ಇರೋದು, ಶಿವಬಾಬನ ಜೊತೆನೇ ಕರ್ಮ ಮಾಡೋದು. ಇದು ಏನಾಗುತ್ತೆ, ಇಡೀ ಕಲ್ಪಕ್ಕೆ ಆಧಾರ ಆಗ್ತದೆ ಅಂತಾರೆ ಬಾಬಾ. नई दुनिया का साक्षात्कार कराने वाले ವಿಶ್ವ ಪರಿವರ್ತಕ ಶಿವಬಾಬಾ ಬೋಲೆ. ಹೊಸ ಜಗತ್ತಿನ ಸಾಕ್ಷಾತ್ಕಾರ ಮಾಡಿಸುವಂತಹ ಶಿವಬಾಬಾ, ವಿಶ್ವ ಪರಿವರ್ತಕ ಶಿವಬಾಬಾ ಹೇಳ್ತಾರೆ, अपनी नई दुनिया में कृष्ण के साथ झूला कौन झूलेगा. ತಮ್ಮ ಹೊಸ ಜಗತ್ತಿನಲ್ಲಿ ಕೃಷ್ಣನ ಜೊತೆ ಜೋಕಾಲಿ ಆಡ್ತೀರಾ, ಯಾರು ಆಡಿಸ್ತಾರೆ? झूलने का मजा है, ಆಟ ಜೋಕಾಲಿ ಆಡುವ ಮಜಾ ಇದೆಯಲ್ಲ ನಿಮಗೆ. ಝುಲಾನೆ ವಾಲೋಂಕ ತೋ ಪಾಠ ಹಿ ಅವ್ರ ಹೇ. ಆಡಿಸುವಂತಹ, ಜೋಕಾಲಿ ಆಡಿಸುವಂಥವನ ಪಾತ್ರ ಅಂತೂ ಬೇರೆ ಇದೆ. ಜೋ ಯಹಾ ಅಪನೆ ಜೀವನ್ ಮೇ, ಯಾರು ಇಲ್ಲಿ ತಮ್ಮ ಜೀವನದಲ್ಲಿ, ಜೀವನ್ಗೆ ಆದಿಸೆ, ಜೀವನದ ಆದಿಯಿಂದ ಅಂತ್ಯದವರೆಗೂ ತಂದೆಯ ಜೊತೆಗೆ ಇದ್ದಾರೋ ಅವರು, ಅರ್ಥಾತ್ ತಂದೆ ಜೊತೆಗೆ ಇರೋದಂತಂದ್ರೆ ಏನು, ಬುದ್ಧಿಯಿಂದ ಬಾಬರವ್ರ ಜೊತೆಗೆ ಇರೋದು. ಸಾಕಾರ ರೂಪ ಮೇ ಸಾಥ್ ರೆಹನಾ ಯಹ ತೋ ಲಕ್ ಹೇ. ಬ್ರಹ್ಮ ಬಾಬಾ ಏನು ಮಾಡಿದ್ರು, ಸಾಕಾರ ರೂಪದಲ್ಲಿ ಶಿವಬಾಬನ ಜೊತೆಗೆ ಇದ್ದರು, ಅದು ಅವ್ರ ಭಾಗ್ಯ. ಅವ್ರ ಜೊತೆಗೆ ಯಾರಿದ್ದಾರೋ ಅವರು ಕೂಡ ಭಾಗ್ಯಶಾಲಿಗಳು. ಲೇಕಿನ್ ಸಾಕಾರಕ್ಕೆ ಸಾಥ್ ಹೋತೆ ಹುಯೇ ಭೀ, ಬಾಬಾ ಸಾಕಾರದಲ್ಲಿ ಜೊತೆಗೆ ಇದ್ರೂ ಕೂಡ ಬುದ್ಧಿ ಕಾ ಸಾಥ್, ಬುದ್ಧಿಯ ಜೊತೆಗೆ ಯದಿ ಸದಾ ರಹಾ ಹೇ, ಬುದ್ಧಿಯ ಜೊತೆಗೆ ಇರೋದು ಬೇರೆ, ಸಾಕಾರದಲ್ಲಿ ಜೊತೆಗೆ ಇರೋದು ಅಂತಾರೆ ಬಾಬಾ. ಶಿವಬಾಬಾ ಬ್ರಹ್ಮ ಬಾಬಾನ ಸಾಕಾರದಲ್ಲಿ ಜೊತೆಗೆ ಇದ್ರೂ ಕೂಡ ಬುದ್ಧಿಯಿಂದ ಜೊತೆಗೆ ಇದ್ದರೂ ಜೀವನಕ್ಕೆ ಆದಿ ಸೆ ಅಂತ್ ತಕ್ ಸಾಥ್ ರಹೇ ಹೇ. ಜೀವನದ ಆದಿಯಿಂದ ಅಂತ್ಯದವರೆಗೂ ಏನಿದ್ರು ಜೊತೆಗೆ ಇದ್ದರು. ವಹಿ ವಹಾ ಭೀ ಹರ್ ಜೀವನ್ ಕೆ ಆಯು ಕೆ ಭಿನ್ನ ಭಿನ್ನ ಪಾರ್ಟ್ ಮೇ. ಇಲ್ಲಿ ಯಾರು ಬ್ರಹ್ಮ ಬಾಬಾ ಅಂದರೆ ಸಾಕಾರ ಬಾಪ್ದಾದರವರ ಜೊತೆಗೆ ಇಲ್ಲಿ ಯಾರಿದ್ರು ಜೀವನದ ಆದಿಯಿಂದ ಅಂತ್ಯದವರೆಗೆ, ಅಲ್ಲೇನೂ ಕೂಡ ಮೋಸ್ಟ್ಲಿ ಸತ್ಯುಗದಲ್ಲಿ ಇರಬೇಕು ಬಾಬಾ ಹೇಳೋದು. ವಹಾ ಭೀ ಹರ್ ಜೀವನ್ ಕೆ ಆಯು ಕೆ, ಪ್ರತಿಯೊಂದು ಜೀವನದ ಆಯಸ್ಸಿನಿಂದ ಅಂತ ತಕ್ ಭಿನ್ನ ಭಿನ್ನ ಪಾರ್ಟ್ ಮೇ, ವಿವಿಧ ರೀತಿಯ ಪಾತ್ರದಲ್ಲಿ ಬಚ್ಪನ್ ಮೇ ಭೀ ಸಾಥ್ रहेंगे. ಬಾಲ್ಯದಲ್ಲಿನೂ ಜೊತೆಗಿರ್ತೀರಾ, ಪಢಾಯಿ ಮೇ ಭೀ ಸಾಥ್ रहेंगे, खेलने में भी और फिर राज्य करने में भी साथ रहेंगे. ಆಟ ಆಡೋದ್ರಲ್ಲಿ, ಓದೋದ್ರಲ್ಲಿ ಜೊತೆಗಿರೋದು, ಎಲ್ಲದರಲ್ಲೂ ಏನಿರ್ತೀರ ಜೊತೆಗಿರ್ತೀರಾ. ತೋ ಯಹಾ ಸದಾ ಸಾಥ್ ರಹನೆ ವಾಲೆ, ಯಾರು ಇಲ್ಲಿ ಯಾವಾಗಲೂ ಬಾಪ್ದಾದರವರ ಜೊತೆಗೆ ಇರ್ತಾರೋ ವಹಾ ಭೀ ಸಾಥ್ रहेंगे, ಅಲ್ಲಿನೂ ಕೂಡ ನೀವು ಯಾವಾಗಲೂ ಜೊತೆಗಿರ್ತೀರಾ. ಜೈಸೆ ಉಸ್ ಫಸ್ಟ್ ಆತ್ಮಕೋ ನಶಾ ಅವ್ರ ಖುಷಿ ಹೋಗಿ. ಹೇಗೆ ಫಸ್ಟ್ ಆತ್ಮ ಅಂದರೆ ಬ್ರಹ್ಮ ಬಾಬಾಗೆ ನಶೆ ಇತ್ತು, ಖುಷಿ ಇತ್ತು, ಹಾಗೆಯೇ ಅವ್ರ ಜೊತೆಗೆ ಇದ್ದಂಥ ಆತ್ಮಗಳಿಗೂ ಕೂಡ ಅದೇ ಥರ ನಶೆ ಮತ್ತು ಖುಷಿ ಇರ್ತದೆ. ಜೋ ಅಭಿ ಬಾಪ್ ಸಮಾನ್ ಬಂತೆ ಹೇ, ಯಾರು ಈಗ ತಂದೆ ಸಮಾನ ಆಗ್ತಾರೋ ಉನ್ಹೋಂಕೋ ವಹಾ ಭೀ ಸಮಾನ್ ನಶಾ ಹೋಗ, ಅಲ್ಲಿನೂ ಕೂಡ ಸಮಾನ್ ನಶಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ಸರ್ವ ಸ್ವರೂಪ ಸೇ ಸಾಥ್ ರೆಹನಾ, ಎಲ್ಲ ಸ್ವರೂಪದಲ್ಲಿ ಜೊತೆಗಿರೋದು. ಯಹ ಭೀ ವಿಶೇಷ ಪಾಠ ಹೈ, ಇದು ಒಂದು ಕೂಡ ವಿಶೇಷ ಪಾತ್ರ. ಬಾಲ್ ಯುವ ಅವ್ರ ವಾನಪ್ರಸ್ಥ ಸಬ್ ಅವಸ್ಥಾओं में ಸಾಥ್, ಎಲ್ಲ ಅವಸ್ಥೆಯಲ್ಲಿ, ಚಿಕ್ಕ ಮಕ್ಕಳಿದ್ದಾಗ, ಯುವ ಅವಸ್ಥೆಯಲ್ಲಿದ್ದಾಗ, ವಾನಪ್ರಸ್ಥದಲ್ಲಿ ಇದ್ದಾಗನೂ ಕೂಡ ಜೊತೆಗಿರ್ತಾರೆ. ಇಸ್ಕಾ ಆಧಾರ ಯಹಾಕೆ ಜೀವನಕ್ಕೆ, ಅದರ ಆಧಾರ ಏನು, ಇಲ್ಲಿಯ ಆಧಾರ ಇದೇ, ಇಲ್ಲಿ ಜೀವನದೇ ಆಧಾರ ಅಂತ ಹೇಳ್ತಾರೆ ಬಾಬಾ. ಇಸ್ಕಾ ಆಧಾರ ಯಹಾಕೆ ಜೀವನಕ್ಕೆ ಆದಿ ಮಧ್ಯ ಅವ್ರ ಅಂತ್ ತಕ್ ಸಾಥ್ ನಿಭಾನೆ ಕಾ ಹೇ. ಇಲ್ಲಿ ಯಾವಾಗ ಬಾಬಾರವ್ರ ಜೊತೆ ಜನ್ಮ ತಗೊಂಡ್ವಿ, ಅಲ್ಲಿಂದ ಕೊನೆಯವರೆಗೂ ಬಾಬಾರವರ ಜೊತೆಯನ್ನು ಯಾರು ನಿಭಾಯಿಸ್ತಾರೋ ಅವರೇ ಮುಂದೆನೂ ಕೂಡ ಜೊತೆಗಿರ್ತಾರೆ. ಮಜಾ ತೋ ಇಸ್ಮೇ ಹೈನಾ,
ಇದರಲ್ಲೇ ಮಜಾ ಇದೆ. ಜೋ ಫಸ್ಟ್ ಮೇ ಸಾಥ್ रहते हैं, ಯಾರು ಮೊದಲು ಜೊತೆಗಿರ್ತಾರೋ वह फिर 84 जन्मों में ही भक्ति काल में अल्प काल के राजे बनने में व कोई भी पाठ बजाने में भी कोई न कोई साथ का संबंध कायम करते रहेंगे. ಪಾಪ ಹೇಳ್ತಾರೆ, ಇದರಲ್ಲೇ ಮಜಾ ಇರೋದು, ಇದರಲ್ಲಿ ಜೊತೆಯನ್ನು ನಿಭಾಯಿಸುವುದರಲ್ಲಿ. ಯಾಕಂದರೆ ಜೋ ಫಸ್ಟ್ ವೇ ಸಾಥ್ रहते हैं, ಯಾರು ಸತ್ಯುಗದ ಫಸ್ಟ್ನಲ್ಲಿ ಯಾರು ಜೊತೆಗಿರ್ತಾರೋ ಅವರು 84 ಜನ್ಮದಲ್ಲಿನೂ ಕೂಡ ಜೊತೆಗಿರ್ತಾರೆ, ಭಕ್ತಿ ಕಾಲದಲ್ಲಿನೂ ಜೊತೆಗಿರ್ತಾರೆ. ಅಲ್ಪ ಕಾಲಕ್ಕೆ ರಾಜೇ ಬನನೆ ಮೇ ಭೀ ಸಾಥ್ रहते हैं, कोई भी ಪಾಠ ಬಜಾನೆ ಮೇ ಭೀ कोई न कोई, ಯಾವುದೇ ಪಾತ್ರ ಇದ್ರೂ ಕೂಡ ಅವ್ರ ಜೊತೆಗೆ ಅವ್ರ ಸಂಬಂಧದಲ್ಲೇ ಬರ್ತಾರೆ ಖಾಯಮ್ಮಾಗಿ. ಭಕ್ತಿ ಭೀ ಸಾಥ್ ಸಾಥ್ ಶುರು ಕರೆಂಗೆ, ದ್ವಾಪರದಲ್ಲಿ ಭಕ್ತಿನೂ ಕೂಡ ಜೊತೆಗೇ ಶುರು ಮಾಡ್ತಾರೆ. ಚೇಢೆಂಗೆ ಭೀ ಸಾಥ್ ಪರ್ ಗಿರೆಂಗೆ ಭೀ, ಛಡೆಂಗೆ ಭೀ ಸಾಥ್ ಅವ್ರ ಪರ್ ಗಿರೆಂಗೆ ಭೀ ಸಾಥ್. ಏರುವುದೋ ಬಾಪ್ದಾದರ ಜೊತೆಗೇ ಏರ್ತಾರೆ, ಇಳಿದೂ ಕೂಡ ಬಾಪ್ದಾದರವರ ಜೊತೆಗೇ ಇಳಿತಾರೆ. ಟೋಟಲ್ ಆಗಿ ಬ್ರಹ್ಮ ಬಾಬನ ಜೊತೆಗೇ ಜನ್ಮ ತಗೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ತೋ ಅಭಿ ಕಾ ಸಾಥ್ ನಿಭಾನೆ ಕಾ ಆಧಾರ್, ನೀವು ಈಗ ಏನು ಸಾಥ್ ನಿಭಾಯಿಸ್ತೀರೋ ಬಾಪ್ದಾದರವರ ಜೊತೆಗೆ ಇರೋದಂದ್ರೇನು, ಅವ್ರ ಜೊತೆನೇ ಇರೋದು, ಅವರನ್ನೇ ನೆನಪು ಮಾಡೋದು, ಅವ್ರ ಕಾರ್ಯದಲ್ಲಿ ಸಹಯೋಗಿ ಆಗೋದು, ಅವ್ರು ಹೆಂಗೆ ಮಾಡಿದ್ರೋ ಅವರ ಹೆಜ್ಜೆನಲ್ಲಿನೂ ಅವ್ರ ಜೊತೆಗೆ ಇರೋದು. ಯಾರು ಮಾಡ್ತಾರೋ ಅವರು 84 ಜನ್ಮದಲ್ಲಿನೂ ಕೂಡ ಬ್ರಹ್ಮ ಬಾಬಾರವ್ರ ಜೊತೆಗೇ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. तो अभी का साथ निभाने का आधार सारे कल्प के साथ का आधार बन जाता है. ಈಗ ನೀವೇನು ಬಾಪ್ದಾದರವರ ಜೊತೆ ನಿಭಾಯಿಸ್ತಾ ಇದ್ದೀರಿ, ಕಲ್ಪಕ್ಕೂ ನೀವು ಅವ್ರ ಜೊತೆನೇ ಬರ್ತೀರಾ. अच्छा, इस मुरली का सार जो यहाँ संगम युग में बुद्धि योग से बाप के सदा साथ रहते हैं, ಯಾರು ಈ ಸಂಗಮ ಯುಗದಲ್ಲಿ ಬುದ್ಧಿಯೋಗದಿಂದ ತಂದೆಯನ್ನು ಸದಾ ಜೊತೆಗಿಟ್ಕೊಳ್ತಿರೋ ವಹಿ ಸಾರೆ ಕಲ್ಪ ಮೇ, ಅವರೇ ಇಡೀ ಕಲ್ಪದಲ್ಲಿ ಜೀವನ್ ಕೆ ಭಿನ್ನ ಭಿನ್ನ ಪಾರ್ಟ್ ಮೇ ಭೀ ಸಾಥ್ रहेंगे. ಜೀವನದ ಬೇರೆ ಬೇರೆ ಥರದ ಪಾತ್ರ ಮಾಡಿದ್ರೂ ಕೂಡ ನೀವು ಅವ್ರ ಜೊತೆಗೆ ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. जो अभी बाप समान बनते हैं उनकी भविष्य में भी फर्स्ट आत्मा के समान ही नशा और खुशी कायम रहेगी. ಯಾರು ಇಲ್ಲಿ ಬಾಪ್ ಸಮಾನ ಆಗ್ತಿರೋ ಭವಿಷ್ಯದಲ್ಲಿನೂ ಕೂಡ ಫಸ್ಟ್ ಆತ್ಮ ಆಗಿ ಅವ್ರ ಸಮಾನಾಗಿ ಅವ್ರ ನಶಾ ಖುಷಿನೂ ಕೂಡ ಅವ್ರ ಥರನೇ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.